ಡಿ ಕೆ ಶಿವಕುಮಾರ್ ಇದೇ ಜೂನ್ 3ರಂದು CM ಆಗಿ ಪದಗ್ರಹಣ ಮಾಡ್ತಾರೆ. ನಾನಿವಾಗ ಅವರ ಹುಟ್ಟೂರು ದೊಡ್ಡಹಾಲಲ್ಲಿದ್ದೀನಿ. CM ಆಗ್ತಿರೋ ಹಿನ್ನೆಲೆಯಲ್ಲಿ ಅವರೊಂದು ಹುಟ್ಟೂರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆ ಊರಿನ ಗ್ರಾಮಸ್ಥರು, ಅವರ ಅಭಿಮಾನಿಗಳು, ಮುಖಂಡರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ CM ಆಗ್ತಾ ಇದ್ದಾರೆ, ಮೊದಲಾಗಿ ಏನು ಹೇಳ್ತೀವಿ? ಸರ್, CM ಆಗ್ತಾ ಇದ್ದಾರೆ. ಮೊದಲನೇಗೆ ನಮ್ಮ ಊರಿನ ದೊಡ್ಡಹಳ್ಳಿ ಗ್ರಾಮಸ್ಥರಲ್ಲಿ ಎಲ್ಲಿಲ್ಲದ ಸಂತೋಷ, ಹಬ್ಬ ಆಚರಣೆಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಆಚರಣೆ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ಇನ್ನೊಂದು ಹೆಮ್ಮೆಯ ವಿಚಾರ ಏನು ಅಂತಂದರೆ, ಸುಮಾರು 70 ವರ್ಷಗಳ ಹಿಂದೆ ಕೆಂಗಲ್ ಹನುಮಂತ ಎನ್ನುವರು CM ಆಗಿದ್ದರು. ಇವತ್ತು ನಿಜವಾದ ಮಣ್ಣಿನ ಮಗ, ಈ ಜಿಲ್ಲೆಯ ಮಗ CM ಆಯ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಬುಧವಾರ ದಿನ ಸಾಯಂಕಾಲ 5 ಗಂಟೆಗೆ ಪಟ್ಟಾಭಿಷೇಕನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೆ ತುಂಬು ಹೃದಯದ ಹೆಮ್ಮೆಯ ಒಂದು ವಿಚಾರ ಇದು. ಹಂಗಾಗಿ ಅವ್ರಿಗೆ ಈ ಕರ್ನಾಟಕ ರಾಜ್ಯನ ಆಳುವಂಥ ಶಕ್ತಿನ ಆ ಭಗವಂತ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅವರು ಇಲಾಖೆಗಳು ಯಾವುದೇ ಇಲಾಖೆ ಕೊಟ್ಟರು, ಯಾವುದೇ ಅಧಿಕಾರ ಕೊಟ್ಟರು ಸುಭದ್ರವಾಗಿ ನಡ್ಸ್ಕೊಂಡು ಬಂದಿದ್ದಾರೆ, ಹೆಸರು ಮಾಡಿದ್ದಾರೆ, ಒಂದು ಕದರ್ ಕೊಟ್ಟಿದ್ದಾರೆ, ಆ ಇಲಾಖೆಗೆ ಒಂದು ಗತ್ತು ಕೊಟ್ಟಿದ್ದಾರೆ. ಈಗ CM ಕೊಡ್ತಾ ಇದ್ದಾರೆ ಇಡೀ ಕರ್ನಾಟಕಕ್ಕೆ. ಇನ್ನು ಆ ಗತ್ತು ಆ ಗಮ್ಮತ್ತನ್ನ ನೋಡಬೇಕು. ಅದೇ ರೀತಿ ಈ ಕರ್ನಾಟಕದ ಜನತೆಗೆ ಜಾತಿ ಭೇದ ಭಾವ ಇಲ್ಲದೇನೆ ಒಂದು ಅಧಿಕಾರನ ಕೊಟ್ಟು CM ಅಂದ್ರೆ ಏನು ಅನ್ನೋದನ್ನ ಮತ್ತೆ ತೋರಿಸ್ಕೊಡ್ತಾರೆ. ಹಿಂದೆನೂ ಕೊಟ್ಟಿದ್ದಾರೆ ಬೇರೆಯವರೆಲ್ಲ, ಇವರು ತೋರಿಸ್ಕೊಡ್ತಾರೆ ಅಂತೇಳಿ ಆ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ. ಮಹೇಶ್ ಅಂತ. ಸರ್, ಏನು ನಿಮ್ಮ ಹೆಸರು? ಈಗ ಅವ್ರ ಹತ್ರದಿಂದ ನೋಡಿದ್ದೀರಾ, ಅದೇ ಊರವರು CM ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ಸರ್, ನನ್ನ ಹೆಸರು DK ಮಧುಸೂದನ್ ಅಂದ್ಬಿಟ್ಟು. ಭಾರಿ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಹಬ್ಬದ ರೀತಿ ಆಚರಣೆ ಅಂತ ಎಲ್ಲ ಊರ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿದ್ದೀವಿ. ಅವರು ಯಾವುದೇ ಕೆಲಸ ಕೊಟ್ಟರು ಬಲು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೀತಿಯಂಥ ಅಭಿವೃದ್ಧಿಗಳಾಗಿವೆ. ನಮ್ಮ ಕಡೆ ಇನ್ನು ಅಭಿವೃದ್ಧಿ ಆಗಬೇಕಾಗಿರುವಂಥ ಕೆಲಸ ಏನೂ ಇಲ್ಲ ಅನ್ಕೋತೀನಿ. ಅಲ್ಪ ಸ್ವಲ್ಪ ಬಿಟ್ಟರೆ ದೇವರು ಅವ್ರಿಗೆ ಈ ಸರ್ಕಾರನ ಸುಭದ್ರವಾಗಿ ನಡೆಸೋಕ್ಕೆ ದೇವರು ಅವ್ರಿಗೆ ಎಲ್ಲ ರೀತಿಯಾದ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ತಾವೇನು ಹೇಳ್ತೀರಿ? ಸರ್, ಗಿರೀಶ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಮೊದಲನೇದಾಗಿ ನಮ್ಮ ಊರಿನವರು CM ಆಯ್ತಾ ಇರೋದು ತುಂಬ ಖುಷಿ ಆಗ್ತದೆ. ಊರಿನಲ್ಲಿ ಹಬ್ಬದ ಸಡಗರ ನೆಲೆ ಮಾಡಿದೆ. ಹಂಗಾಗಿ ಈಗ ದೊಡ್ಡಹಾಲಹಳ್ಳಿ ಮತ್ತು ಕನಕಪುರ, ರಾಮನಗರ ಈ ಜಿಲ್ಲೆಗೊಂದು ಹೆಸರು. DK ಶಿವಕುಮಾರ್ ಅಂದರೆ ಒಂದು ಬ್ರ್ಯಾಂಡು. ಆ ಬ್ರ್ಯಾಂಡ್ನ ಇಡೀ ದೇಶಕ್ಕೆ ವ್ಯಾಪಿಸೋ ಮಟ್ಟಕ್ಕೆ ಸಾಹೇಬರು ತಂದಿದ್ದಾರೆ. ಮುಂದೆ ಒಳ್ಳೊಳ್ಳೆ ಯೋಜನೆಗಳನ್ನ ರಾಜ್ಯಕ್ಕೆ ಕೊಡಲಿ ಅಂತ ನಮ್ಮ ಆಸೆ. ಮತ್ತು ಈ ಮೇಕೆದಾಟು ಯೋಜನೆಗಳು, ದೊಡ್ಡ ದೊಡ್ಡ ಯೋಜನೆಗಳನ್ನ ಜನಗಳಿಗೆ ಜನಪರ ಕಾರ್ಯಗಳನ್ನ ಮಾಡ್ತಾರೆ. ಮತ್ತು ಈ ಇಡೀ ದೇಶದಲ್ಲಿ ಈ ಕರ್ನಾಟಕ ರಾಜ್ಯನ ಮಾದರಿ ರಾಜ್ಯವನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಆಸೆ ನಮ್ಮಲ್ಲ ಇದೆ ಸರ್. ಈಗ DK ಶಿವಕುಮಾರ್ ಅವರ ರಾಜಕಾರಣ ತಮಗೆಲ್ಲ ಒಂದು ರೀತಿ ಮಾದರಿ. CM ಆಗ್ತಾರೆ ಅನ್ನೋದು ಅನಿಸ್ತಿತ್ತಾ ತಮಗೆ ನಿಮ್ಮ ಊರವರಾಗಿ? ಸರ್, ನಮಸ್ತೆ. ನನ್ನ ಹೆಸರು DK ಕಿಶೋರ್ಗೌಡ ಅಂದ್ಬಿಟ್ಟು. ನಮ್ಮ DK ಸಾಹೇಬ್ರು ಯಾವಾಗಲೂ ಹೇಳೋರು, ಶುಭಗಳಿಗೆ ಬರಬೇಕಾದ್ರೆ ಯಾರನ್ನೂ ತಡೆಯೋಕ್ಕಾಗಲ್ಲ ಅಂತ. ಆ ಒಂದು ಶುಭಗಳಿಗೆ ಈಗ ಬಂದಿದೆ. ಇನ್ನೇನು 3ನೇ ತಾರೀಕು ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ದಾರೆ. ಅದೊಂದು ತುಂಬ ಖುಷಿ ವಿಚಾರ. DK ಶಿವಕುಮಾರ್ ಅವರು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಈ ಮಟ್ಟದವರೆಗೂ ಬರೋಕ್ಕೆ 40-45 ವರ್ಷ ರಾಜಕಾರಣದಲ್ಲಿ ತುಂಬ ಕಷ್ಟಪಟ್ಟು ಈ ಒಂದು ಮುಖ್ಯವಾದ ಸ್ಥಾನನ ಅಲಂಕರಿಸ್ತಾ ಇದ್ದಾರೆ. ಇದೊಂದು ದೊಡ್ಡಹಳ್ಳಿಯ ಗ್ರಾಮಸ್ಥನಾಗಿ, ಅವರ ಊರಿನವನಾಗಿ ನನಗೆ ತುಂಬ ಖುಷಿ ತಂದಿದೆ. ಹಾಗೆ ದೊಡ್ಡಹಳ್ಳಿ ಎಲ್ಲ ಗ್ರಾಮಸ್ಥರಿಗೂ ತುಂಬ ಖುಷಿ ವಿಚಾರ. ಸರ್, ತಮ್ಮ ಹೆಸರೇನು? ತಾವೇನು ಹೇಳ್ತೀರಿ ಸರ್? ಓಕೆ, ಇದಿಷ್ಟು ಕೂಡ ದೊಡ್ಡಹಳ್ಳಿ ಗ್ರಾಮದ ಯುವಕರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.